ಈ ದೇಶದ ಸರ್ಕಾರವನ್ನು ಮತ್ತು ಆಡಳಿತವನ್ನು ಬದಲಿಸುವಂತಹ ಮತ್ತು ಈ ದೇಶದ ಅಖಂಡತೆ, ಈ ದೇಶದ ಪ್ರಜಾಪ್ರಭುತ್ವ ಮತ್ತು ದೇಶದ ಸಮಾನತೆಯನ್ನು ಸಂರಕ್ಷಿಸುವಂತಹ ಅತಿ ದೊಡ್ಡ ಒಂದು ವ್ಯವಸ್ಥೆ ಅದು ಚುನಾವಣೆ. ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಕ್ಕನ್ನು ಚಲಾಯಿಸಬೇಕು. ಈ ಬರುವಂತಹ ಚುನಾವಣೆಯಲ್ಲಿ ಇದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಡೆಯುತ್ತಿರುವಂಥ ಒಂದು ಚುನಾವಣೆ ಮತ್ತು ಪ್ರತಿಯೊಬ್ಬರು ಬಯಸುವುದೆಂದರೆ ಈ ದೇಶದ ಅಖಂಡತೆಯನ್ನು ಸಂರಕ್ಷಿಸಬೇಕು. ಈ ದೇಶದಲ್ಲಿ ಪ್ರಚಲಿತಿರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಈ ಚುನಾವಣೆ ಬಹಳ ಮಹತ್ತರವಾಗಿದೆ. ಆದುದರಿಂದ ದೇಶದ ಪ್ರತಿಯೊಬ್ಬ ನಾಗರಿಕ, ಸಮಾಜದ ಪ್ರತಿಯೊಬ್ಬ ಬಂಧು ಯಾರಿಗೆಲ್ಲ ಚುನಾವಣೆ ಮತ್ತು ಮತದಾನದ ಹಕ್ಕಿದೆಯೋ ಅವರು ಮನೆಯಿಂದ ಹೊರಬಂದು ತನ್ನ ಅಧಿಕಾರವನ್ನು ಚಲಾಯಿಸಬೇಕು. ಯಾಕೆಂದರೆ ಒಬ್ಬೊಬ್ಬರ ಒಂದೊಂದು ಮತ ಬಹಳ ನಿರ್ಣಾಯಕವಾಗಿದೆ. ಈ ನಿರ್ಣಾಯಕ ಸಂದರ್ಭದಲ್ಲಿ, ಈ ನಿರ್ಣಾಯಕ ವ್ಯವಸ್ಥೆಯಲ್ಲಿ ತಮ್ಮ ನಿರ್ಣಾಯಕ ಮತವನ್ನು ಚಲಾಯಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಸಮಸ್ಯೆಗಳಿರುತ್ತದೆ. ಪ್ರತಿಯೊಬ್ಬರು ತನಗೆ ಅನನುಕೂಲವಾದಂತಹ ವಾತಾವರಣದಲ್ಲಿ ಆತ ಬದುಕುತ್ತಾನೆ. ಆದರೂ ಕೂಡ ಎಷ್ಟೇ ಕಷ್ಟ ಬಂದರೂ, ಯಾವುದೇ ಪರಿಸ್ಥಿತಿ ಎದುರಾದರೂ, ಎಂತಹ ಸಂದಿಗ್ಧತೆ ಇದ್ದರೂ ಕೂಡ ತಾವು ಬಂದು ಮತ ಚಲಾಯಿಸಲೇಬೇಕು. ಇದು ಒಬ್ಬ ನಾಗರಿಕನ ಮತ್ತು ಒಬ್ಬ ಪ್ರಜೆಯ ಒಂದು ಸಾಂವಿಧಾನಿಕ ಅಧಿಕಾರ ಮತ್ತು ಸಾಂವಿಧಾನಿಕ ಹಕ್ಕು. ಈ ಹಕ್ಕನ್ನು ಚಲಾಯಿಸದೆ ಕೇವಲ ತನ್ನ ಮಾತುಗಳ ಮೂಲಕ, ತನ್ನ ಚರ್ಚೆಗಳ ಮೂಲಕ ಒಂದು ಸಮಾಜವನ್ನು ಸುಧಾರಿಸಬೇಕು ಎಂದು ಬಯಸಿದರೆ ರಾಜಕೀಯ ರಂಗದಲ್ಲಿ ಮತ್ತು ರಾಜಕೀಯ ವಾತಾವರಣದಲ್ಲಿ ಒಂದು ವ್ಯವಸ್ಥೆಯನ್ನು ಬದಲಿಸಬೇಕಾದರೆ ನಮ್ಮಲ್ಲಿರುವಂಥ ಏಕೈಕ ಆಯುಧ, ಏಕೈಕ ಅಸ್ತ್ರ ಅದು ಮತದಾನ. ಆದುದರಿಂದ ಸಮಾಜದ ಯಾರೂ ಕೂಡ ಮತದಾನದಿಂದ ಹೊರಗುಳಿಯಬಾರದು. ಎಂತಹ ಸಂದಿಗ್ಧತೆ ಇದ್ದರೂ ಕೂಡ, ಎಂತಹ ಸಮಸ್ಯೆಗಳಿದ್ದರೂ ಕೂಡ ತಮಗೆ ನೀಡಲಾಗಿರುವಂತಹ ಈ ಅಧಿಕಾರವನ್ನು ಚಲಾಯಿಸಬೇಕು. ಒಂದು ನೆನಪಿಟ್ಟುಕೊಳ್ಳಿ, ಮತದಾನ ನಮ್ಮ ಹಕ್ಕು. ಭಾರತ ದೇಶ ಸಂವಿಧಾನ ನಮಗೆ ಒಬ್ಬ ವ್ಯಕ್ತಿಯನ್ನು ಚುನಾಯಿಸುವಲ್ಲಿ ನೀಡಿರುವಂತಹ ಒಂದು ನಿರ್ಣಾಯಕ ಪಾತ್ರ ಅದು ಮತದಾನ. ನಮಗೆ ಇರುವುದು ಇತರ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಹೋಲಿಸಿದರೆ ಒಂದು ಮತವನ್ನು ಹಾಕುವ ಅಧಿಕಾರ ಮಾತ್ರ ಇದೆ. ನಮಗೆ ಬೇಕಾದಂತಹ ಅಭ್ಯರ್ಥಿಯನ್ನು ನಾವು ಆರಿಸಿ ಕಳಿಸಿದ ಬಳಿಕ ಆ ಅಭ್ಯರ್ಥಿಯನ್ನು ಹಿಂದಕ್ಕೆ ಕರೆಸುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅದೇ ರೀತಿ ಆತನ ಚುನಾವಣಾ ಅರ್ಹತೆಯನ್ನು ಪ್ರಶ್ನಿಸುವಂತಹ ಅಧಿಕಾರ ಕೂಡ ನಮ್ಮಲ್ಲಿ ಇಲ್ಲ. ನಮಗಿರುವಂಥ ಒಂದೇ ಒಂದು ಅಧಿಕಾರ ಮತ್ತು ಒಂದೇ ಒಂದು ಹಕ್ಕು, ಅದು ಮತ. ಅದು ನಾವು ಮತದಾನ ಮಾಡಬೇಕು. ಆ ಮೂಲಕ ಸಮಾಜವನ್ನು ಸಂರಕ್ಷಿಸಬೇಕು. ಒಂದು ಅತ್ಯುತ್ತಮ ಅಭ್ಯರ್ಥಿ ಆಯ್ಕೆಗೊಳ್ಳಬೇಕಾದರೆ ತಮ್ಮಲ್ಲಿರುವಂತಹ ಈ ಹಕ್ಕನ್ನು ಚಲಾಯಿಸಿ ಒಂದು ಸುಭದ್ರವಾದಂತಹ ವ್ಯವಸ್ಥೆಗೆ ನಾಂದಿ ಹಾಡಬೇಕು. ಮತ್ತೊಮ್ಮೆ ನಾನು ಹೇಳುತ್ತೇನೆ, ಪ್ರತಿಯೊಬ್ಬರು ಯಾರಿಗೆ 18 ವರ್ಷ ಮೇಲ್ಪಟ್ಟು ಯಾರಿಗೆಲ್ಲ ಚುನಾವಣೆಗೆ ಮತದಾನ ಮಾಡುವ ಅಧಿಕಾರ ದೊರಕಿದೆಯೋ ಅವರು ಈ ಬಾರಿ 100ಕ್ಕೆ 100% ಮತದಾನ ಮಾಡಲೇಬೇಕು. ತಾವು ಮಾತ್ರವಲ್ಲ, ತಮ್ಮ ನೆರೆಯಲ್ಲಿರುವಂತಹ ಜನರಿಗೂ ಕೂಡ ಇದನ್ನು ಬೋಧಿಸಬೇಕು, ಹೇಳಬೇಕು ಮತ್ತು ತಮ್ಮ ಬಂಧುಗಳಿಗೂ ತಮ್ಮ ಗೆಳೆಯರಿಗೂ ಕೂಡ ಈ ಸಂದೇಶವನ್ನು ತಾವು ನೀಡಬೇಕು. ಆ ಮೂಲಕ ಈ ಒಂದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಎಂದು ಹೇಳಲ್ಪಡುವಂತಹ ಒಂದು ಮಹಾ ಚುನಾವಣೆ ಮತ್ತು ನಿರ್ಣಾಯಕ ಚುನಾವಣೆಯಲ್ಲಿ ತಾವು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು. ಆದುದರಿಂದಲೇ ಈ ದೇಶದ ಈ ಅಖಂಡತೆ, ಈ ದೇಶದ ಸಾರ್ವಭೌಮತೆ, ಈ ದೇಶದ ಸಮಾನತೆ, ಈ ದೇಶದಲ್ಲಿರುವಂತಹ ಸಹಬಾಳ್ವೆಗೆ ಅತ್ಯುತ್ತಮ ಅಭ್ಯರ್ಥಿಗಳಾಗಿ ಆಯ್ಕೆಯಾಗುವುದು ಅಗತ್ಯವಾಗಿದೆ. ಆದುದರಿಂದ ತಾವು ಮನೆಯಲ್ಲಿ ಕೂರದೆ ತಮಗೆ ನೀಡಿರುವಂತಹ ಈ ಹಕ್ಕನ್ನು ಚಲಾಯಿಸಲು ಮನೆಯಿಂದ ಹೊರಬನ್ನಿ. ತಮ್ಮ ಬಂಧುಗಳಿಗೂ ಈ ಸಂದೇಶವನ್ನು ತಲುಪಿಸಿ, ತಮ್ಮ ನೆರೆಯವರಿಗೂ ಕೂಡ ಈ ಸಂದೇಶವನ್ನು ತಲುಪಿಸಿ ಮತ್ತು ಯಾರಿಗೆ ಮತದಾನದ ಕೌಂಟರ್ ತನಕ ಬಂದು ಮತದಾನ ಮಾಡಲು ಆಗುವುದಿಲ್ಲವೋ ಅಂತಹ ಅನರ್ಹರಿಗೆ ತಾವು ಸಹಾಯ ಮಾಡಿರಿ. ಆ ಮೂಲಕ ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸುವಂತಹ ಮಹತ್ ಕಾರ್ಯದಲ್ಲಿ ತಾವು ಭಾಗವಹಿಸಿರಿ.